ಸೋನು ನಿಗಮ್ ಅವರ ಹಾಡನ್ನ ತೆಗಿತಿ ನನ್ನ ಮೇಲೆ ನಾನು ಸಹ ವೇದಿಕೆ ಬಂದೆ. ಹೌದು, ಯಾಕಂದ್ರೆ ಕನ್ನಡದ ಬಗ್ಗೆ, ಕನ್ನಡದಿಂದ, ಕನ್ನಡ ಭಾಷೆಗಿಂತ ದೊಡ್ಡವರು ಯಾರು ಅಲ್ಲ. ಕನ್ನಡದವ್ರ ಹತ್ರ ಮತ್ತೆ ಪುನಃ ಆಡಿಸ್ತೀನಿ ಅನ್ನುವಂತ ಮಾತನ್ನ ಜಯರಾಮ್ ಸರ್ ಹೇಳಿದ್ದಾರೆ. ಅವರಿಗೆ ಅಭಿನಂದನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಇದಕ್ಕೆ ಮುಂಚೆನೆ ಅವರು ಹಣವನ್ನ ಕೊಟ್ಟಿದ್ದಾರೆ. ಸೋನು ನಿಗಮ್ ಅವರಿಗೆ ಹಣವನ್ನ ಕೊಟ್ಟಿದ್ದಾರೆ, ಖರ್ಚು ಮಾಡಿದ್ದಾರೆ, ಎಲ್ಲಾ ಕೆಲಸ ಮಾಡಿದ್ದಾರೆ. ಆದ್ರಿಂದ ಕ್ಷಮೆ ಕೇಳಿರೋದ್ರಿಂದ ಏನಾಗಬಹುದು ಅನ್ನುವಂತ ರೀತಿಯಲ್ಲಿ ಅವರು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಈಗ ಮತ್ತೆ ಕನ್ನಡದವ್ರ ಹತ್ರ ಆಡಿಸೋದ್ರ ಮುಖಾಂತರ ಸೋನು ನಿಗಮ್ ಅವರಿಗೆ ಮತ್ತೊಮ್ಮೆ ಧಿಕ್ಕಾರವನ್ನು ಹೇಳೋದ್ರ ಮುಖಾಂತರ ಹಣ ಹೋದ್ರೂ ಪರವಾಗಿಲ್ಲ, ಕನ್ನಡ ದೊಡ್ಡದು ನಮ್ಗೆ, ನಮ್ಮ ಸಿನಿಮಾಕ್ಕೆ ಕನ್ನಡದವ್ರ ಹತ್ರ ಆಡಿಸುವಂತ ದಿಟ್ಟವಾದ ನಿರ್ಧಾರವನ್ನ ಮಾಡಿದ್ರೆ ಮತ್ತೊಮ್ಮೆ ಅಭಿನಂದನೆ. ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂತೀನಿ, ಅದು ಈಗಲೇ ನಾನು ಆಸ್ ಅನೌನ್ಸ್ಮೆಂಟ್ ತಗೊಳ್ಳಿ. ಸಿನಿಮಾದಲ್ಲಿ ಸೋನು ನಿಗಮ್ ವಾಯ್ಸ್ ಇರಲ್ಲ. ಇದು ನಾನು ಕನ್ನಡಕ್ಕಾಗಿನೇ ಇರೋನು, ಕನ್ನಡಕ್ಕೋಸ್ಕರನೇ ನಾನು ಹೋರಾಡ್ತಾ ಇರೋ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ, ಅದರಲ್ಲೂ ನಮ್ಮ ಕನ್ನಡ ಹೋರಾಟಗಾರರ ಹೀರೋ ಮಗನ ಸಿನಿಮಾ ಆಗಿರೋದ್ರಿಂದ ನಾನು ಯಾವುದೇ ರೀತಿನಲ್ಲೂ ಅವ್ರು ಏನೇ ಕ್ಷಮಾಪಣೆ ಕೇಳಿರ್ಬೋದು, ಏನೇ ಮಾಡಿರ್ಬೋದು, ಅವರು ಮಾತಾಡಿರೋದು ಡೆಫಿನೆಟ್ಲಿ ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ನಾವು ಸಿನಿಮಾದಲ್ಲಿ ಡೆಫಿನೆಟ್ಲಿ ಸೋನು ನಿಗಮ್ ಮಾಡಿರೋ ವಾಯ್ಸಲ್ಲಿರೋ ಸಾಂಗ್ ಇರಲ್ಲ. ನಾವು ಅದನ್ನ ಆನ್ಲೈನ್ ಅಲ್ಲೂ ರಿಪ್ಲೇಸ್ ಮಾಡ್ತೀವಿ, ಬೇರೆಯವ್ರ ಹತ್ರ ಹಾಡಿಸ್ಬಿಟ್ಟು ನಾನು ಅದನ್ನ ಅನೌನ್ಸ್ ಮಾಡ್ತೀನಿ. ಥ್ಯಾಂಕ್ ಯು. ಒಳ್ಳೆ ನಿರ್ಧಾರ. ಅವ್ರನ್ನ ಅಭಿನಂದಿಸಬೇಕು. ಯಾಕಂದ್ರೆ ಈ ಬೇರೆಯವ್ರು ಯಾರಾದ್ರೂ ಹೇಳಿದ್ರೆ ಒಂದು ಮಹತ್ವ ಇರುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಕನ್ನಡ ಹೋರಾಟಗಾರ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವಂತ ಆ ಪ್ರಶ್ನೆನೇ ಇಲ್ಲ. ಇಬ್ಬರು ಮುಖಂಡರು ಕನ್ನಡದ ಬಗ್ಗೆ ಮಾತಾಡಿ ಕನ್ನಡದ ಗೌರವವನ್ನು ಕಳೆಯುವಂತ ಕೆಲಸ ಮಾಡಿದ್ರು. ಅವರಿಬ್ಬರು ನಾವು ಬಹಳ ಪ್ರೀತಿಸಿದೀವಿ, ಬಹಳ ಗೌರವಿಸಿದ್ವಿ. ಒಬ್ಬರು ಕಮಲ್ ಹಾಸನ್, ಇನ್ನೊಬ್ರು ಸೋನು ನಿಗಮ್. ನಿನ್ನೆ ಅವ್ರನ್ನ ಕ್ಷಮಿಸುವಂತ ಪ್ರಶ್ನೆ ಇಲ್ಲ. ಖಂಡಿತವಾಗ್ಲೂ ಈಗ ಧ್ವನಿ ಚೇಂಜ್ ಆಗುತ್ತೆ. ಅದನ್ನ ನಿರ್ಮಾಪಕರಿಗೆ ಅನೌನ್ಸ್ ಮಾಡಿದ್ದಾರೆ. ಒಳ್ಳೆ ನಿರ್ಧಾರ ನಿರ್ಮಾಪಕರು. ಎಸ್, ಸೂಪರ್. ಸೋನು ನಿಗಮ್ ಅವರ ಹಾಡನ್ನ ತೆಗಿತಿ ನನ್ನ ಮೇಲೆ ನಾನು ಸಹ ವೇದಿಕೆ ಬಂದೆ. ಹೌದು, ಯಾಕಂದ್ರೆ ಕನ್ನಡದ ಬಗ್ಗೆ, ಕನ್ನಡದಿಂದ, ಕನ್ನಡ ಭಾಷೆಗಿಂತ ದೊಡ್ಡವರು ಯಾರು ಅಲ್ಲ. ಕನ್ನಡದವ್ರ ಹತ್ರ ಮತ್ತೆ ಪುನಃ ಆಡಿಸ್ತೀನಿ ಅನ್ನುವಂತ ಮಾತನ್ನ ಜಯರಾಮ್ ಸರ್ ಹೇಳಿದ್ದಾರೆ. ಅವರಿಗೆ ಅಭಿನಂದನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಇದಕ್ಕೆ ಮುಂಚೆನೆ ಅವರು ಹಣವನ್ನ ಕೊಟ್ಟಿದ್ದಾರೆ. ಸೋನು ನಿಗಮ್ ಅವರಿಗೆ ಹಣವನ್ನ ಕೊಟ್ಟಿದ್ದಾರೆ, ಖರ್ಚು ಮಾಡಿದ್ದಾರೆ, ಎಲ್ಲಾ ಕೆಲಸ ಮಾಡಿದ್ದಾರೆ. ಆದ್ರಿಂದ ಕ್ಷಮೆ ಕೇಳಿರೋದ್ರಿಂದ ಏನಾಗಬಹುದು ಅನ್ನುವಂತ ರೀತಿಯಲ್ಲಿ ಅವರು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಈಗ ಮತ್ತೆ ಕನ್ನಡದವ್ರ ಹತ್ರ ಆಡಿಸೋದ್ರ ಮುಖಾಂತರ ಸೋನು ನಿಗಮ್ ಅವರಿಗೆ ಮತ್ತೊಮ್ಮೆ ಧಿಕ್ಕಾರವನ್ನು ಹೇಳೋದ್ರ ಮುಖಾಂತರ ಹಣ ಹೋದ್ರೂ ಪರವಾಗಿಲ್ಲ, ಕನ್ನಡ ದೊಡ್ಡದು ನಮ್ಗೆ, ನಮ್ಮ ಸಿನಿಮಾಕ್ಕೆ ಕನ್ನಡದವ್ರ ಹತ್ರ ಆಡಿಸುವಂತ ದಿಟ್ಟವಾದ ನಿರ್ಧಾರವನ್ನ ಮಾಡಿದ್ರೆ ಮತ್ತೊಮ್ಮೆ ಅಭಿನಂದನೆ. ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂತೀನಿ, ಅದು ಈಗಲೇ ನಾನು ಆಸ್ ಅನೌನ್ಸ್ಮೆಂಟ್ ತಗೊಳ್ಳಿ. ಸಿನಿಮಾದಲ್ಲಿ ಸೋನು ನಿಗಮ್ ವಾಯ್ಸ್ ಇರಲ್ಲ. ಇದು ನಾನು ಕನ್ನಡಕ್ಕಾಗಿನೇ ಇರೋನು, ಕನ್ನಡಕ್ಕೋಸ್ಕರನೇ ನಾನು ಹೋರಾಡ್ತಾ ಇರೋ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ, ಅದರಲ್ಲೂ ನಮ್ಮ ಕನ್ನಡ ಹೋರಾಟಗಾರರ ಹೀರೋ ಮಗನ ಸಿನಿಮಾ ಆಗಿರೋದ್ರಿಂದ ನಾನು ಯಾವುದೇ ರೀತಿನಲ್ಲೂ ಅವ್ರು ಏನೇ ಕ್ಷಮಾಪಣೆ ಕೇಳಿರ್ಬೋದು, ಏನೇ ಮಾಡಿರ್ಬೋದು, ಅವರು ಮಾತಾಡಿರೋದು ಡೆಫಿನೆಟ್ಲಿ ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ನಾವು ಸಿನಿಮಾದಲ್ಲಿ ಡೆಫಿನೆಟ್ಲಿ ಸೋನು ನಿಗಮ್ ಮಾಡಿರೋ ವಾಯ್ಸಲ್ಲಿರೋ ಸಾಂಗ್ ಇರಲ್ಲ. ನಾವು ಅದನ್ನ ಆನ್ಲೈನ್ ಅಲ್ಲೂ ರಿಪ್ಲೇಸ್ ಮಾಡ್ತೀವಿ, ಬೇರೆಯವ್ರ ಹತ್ರ ಹಾಡಿಸ್ಬಿಟ್ಟು ನಾನು ಅದನ್ನ ಅನೌನ್ಸ್ ಮಾಡ್ತೀನಿ. ಥ್ಯಾಂಕ್ ಯು. ಒಳ್ಳೆ ನಿರ್ಧಾರ. ಅವ್ರನ್ನ ಅಭಿನಂದಿಸಬೇಕು. ಯಾಕಂದ್ರೆ ಈ ಬೇರೆಯವ್ರು ಯಾರಾದ್ರೂ ಹೇಳಿದ್ರೆ ಒಂದು ಮಹತ್ವ ಇರುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಕನ್ನಡ ಹೋರಾಟಗಾರ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವಂತ ಆ ಪ್ರಶ್ನೆನೇ ಇಲ್ಲ. ಇಬ್ಬರು ಮುಖಂಡರು ಕನ್ನಡದ ಬಗ್ಗೆ ಮಾತಾಡಿ ಕನ್ನಡದ ಗೌರವವನ್ನು ಕಳೆಯುವಂತ ಕೆಲಸ ಮಾಡಿದ್ರು. ಅವರಿಬ್ಬರು ನಾವು ಬಹಳ ಪ್ರೀತಿಸಿದೀವಿ, ಬಹಳ ಗೌರವಿಸಿದ್ವಿ. ಒಬ್ಬರು ಕಮಲ್ ಹಾಸನ್, ಇನ್ನೊಬ್ರು ಸೋನು ನಿಗಮ್. ನಿನ್ನೆ ಅವ್ರನ್ನ ಕ್ಷಮಿಸುವಂತ ಪ್ರಶ್ನೆ ಇಲ್ಲ. ಖಂಡಿತವಾಗ್ಲೂ ಈಗ ಧ್ವನಿ ಚೇಂಜ್ ಆಗುತ್ತೆ. ಅದನ್ನ ನಿರ್ಮಾಪಕರಿಗೆ ಅನೌನ್ಸ್ ಮಾಡಿದ್ದಾರೆ. ಒಳ್ಳೆ ನಿರ್ಧಾರ ನಿರ್ಮಾಪಕರು. ಎಸ್, ಸೂಪರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.